ಓಂ ನಮಃ ಶಿವಾಯ. ಎಲ್ರಿಗೂ ನಮಸ್ತೆ. ಜೂನ್ 21, 2025 ಅಂತಾರಾಷ್ಟ್ರೀಯ ಯೋಗ ದಿನದ ಸಲುವಾಗಿ 100 ದಿನಗಳ ಅಭಿಯಾನ ಇಂದಿನಿಂದ ಪ್ರಾರಂಭ ಆಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಜನರಲ್ಲಿ ಯೋಗದ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಯಾಕೆಂದರೆ ಭಾರತ ಸರ್ಕಾರ ಯೋಗವನ್ನು ಮನೆ ಮನೆಗೂ ಕೊಂಡೊಯ್ಯಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶದಿಂದ ಯೋಗದ ತತ್ವಗಳು ವಿವಿಧ ಪ್ರಕಾರಗಳನ್ನು ಜನರಿಗೆ ತಲುಪಿಸಬೇಕು ಅಂತ ಉದ್ದೇಶದಿಂದ ಇವತ್ತಿನಿಂದ 100 ದಿನಗಳ ಕಾಲ ಒಂದು ಅಭಿಯಾನವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಸಂಯಮ ಯೋಗ ಮಹಾವಿದ್ಯಾಲಯದ ವತಿಯಿಂದ ನಾವು ಯೋಗದ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ 100 ದಿನಗಳ ಅಭಿಯಾನವನ್ನು ನಾವು ಕೂಡ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಒಂದು 100 ದಿನಗಳ ಕಾಲ ಒಂದು ಅಭಿಯಾನದಲ್ಲಿ ನಾವು ಸಾರ್ವಜನಿಕರಿಗೆ ಯೋಗದ ಮಹತ್ವಗಳು ಜೊತೆಯಲ್ಲಿ ಯೋಗಾಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನ ಇವುಗಳ ಮಹತ್ವವನ್ನು ಮತ್ತು ಕ್ರಿಯೆಗಳ ಬಗ್ಗೆ, ಇದರ ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಇದರ ಜೊತೆಯಲ್ಲಿ ಯೋಗ ಅಂದರೆ ಕೇವಲ ಯೋಗಾಸನವೇ, ಬರೀ ಪ್ರಾಣಾಯಾಮವೇ, ಇವುಗಳಿಂದ ನಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅಂತಕ್ಕಂಥ ಮಹತ್ವದ ವಿಷಯಗಳನ್ನು ಕೂಡ ಹಂಚಿಕೊಳ್ಳಲು ನಿಮ್ಮೊಂದಿಗೆ ನಾವು 100 ದಿನಗಳ ಕಾಲ ಜೊತೆಯಲ್ಲಿರ್ತೇವೆ. ಯೋಗ ತತ್ವಗಳಲ್ಲಿ ನಾವು ಯೋಗದ ವಿವಿಧ ಪ್ರಕಾರಗಳಲ್ಲಿ ನಾವು ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಹಠಯೋಗ ಇವುಗಳ ಬಗ್ಗೆ ಕೂಡ ತಮ್ಮಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇವೆ. ಬನ್ನಿ, ತಾವೆಲ್ಲರೂ ಸಂಯಮ ಯೋಗ ಮಹಾವಿದ್ಯಾಲಯದ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ನಾನು ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತೇನೆ. ಜೊತೆಯಲ್ಲಿ ನಾವೆಲ್ಲರೂ ಯೋಗವನ್ನು ಕಲಿತು ಬೇರೆಯವರಿಗೂ ಯೋಗವನ್ನು ಕಲಿಸೋಣ. ಸ್ವಾಮಿ ವಿವೇಕಾನಂದರ ಒಂದು ವಾಣಿ, ಬಿ ಆ್ಯಂಡ್ ಮೇಕ್, ತಾನೂ ಕಲಿ ಬೇರೆಯವ್ರಿಗೂ ಕಲಿಸು ಅಂತಕ್ಕಂಥ ಮಹತ್ವವಾದ ಒಂದು ವಾಕ್ಯವನ್ನು ನಮಗೆಲ್ಲ ಕೊಟ್ಟೋಗಿದ್ದಾರೆ. ಸೊ ಅದನ್ನು ಅಳವಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತಾ ನಮ್ಮ ಸಂಯಮ ಯೋಗ ಮಹಾವಿದ್ಯಾಲಯ ಮತ್ತು ಸಂಯಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವೆಬ್ಸೈಟ್ www.samyamaarogya.com ಮತ್ತು ಇದರ ಸೋಷಿಯಲ್ ಮೀಡಿಯಾ ಫೇಸ್ಬುಕ್, ವಾಟ್ಸಪ್ ಇವುಗಳನ್ನು ದಯವಿಟ್ಟು ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ. ಈ ಮಾಹಿತಿಗಳನ್ನು ನಾವು ಅದರಲ್ಲೂ ಕೂಡ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀವಿ. ನೀವು ಪ್ರತಿನಿತ್ಯ ತಾವು ಕಲ್ತ್ಕೊಂಡು ತಾವು ಕೂಡ ಈ ಮಾಹಿತಿಗಳನ್ನು ತಮ್ಮ ಕುಟುಂಬದವರ ಜೊತೆ, ಸ್ನೇಹಿತರ ಜೊತೆ ಹಂಚ್ಕೋಬೇಕು. ಈ 100 ದಿನಗಳ ಕಾಲ ನಮ್ಮ ಜೊತೆ ನೀವಿರಬೇಕು ಅಂತ ನಾನು ಮನವಿಯನ್ನು ಮಾಡಿಕೊಳ್ತಾ, ನಾನು ಡಾಕ್ಟರ್ ಧನ್ವಂತರಿ ಎಸ್ ಒಡೆಯರ್, ಅಧ್ಯಕ್ಷರು ಸಂಯಮ ಯೋಗ ಮಹಾವಿದ್ಯಾಲಯ. ಎಲ್ಲರೂ ಮತ್ತೆ 100 ದಿನಗಳ ಕಾಲ ನಾವೆಲ್ಲ ಜೊತೆಯಲ್ಲಿದ್ದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.